ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಥರ್ಡ್ ಸೆಮಿಸ್ಟರ್ಗೆ 2025-26 ಇಯರ್ದಲ್ಲಿ ಯಾರೆಲ್ಲ ಅಡ್ಮಿಷನ್ ಮಾಡಿರಿ, ITI ಮುಖಾಂತರ ಇರ್ಬೋದು ಅಥವಾ PUC ಮುಖಾಂತರ ಇರ್ಬೋದು, ಯಾರೆಲ್ಲ ಅಡ್ಮಿಷನ್ ಮಾಡಿರಿ ಅವರಿಗೆ 4th ಸೆಮಿಸ್ಟರ್ನಲ್ಲಿ ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ಸ್ ಯಾವೆಲ್ಲ ಬರ್ತಾವು, ಯಾವ ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ಸ್ಗೆ ನೀವು ಎಕ್ಸಾಮ್ ಬರೀಬೇಕಾಗ್ತದೆ 4th ಸೆಮಿಸ್ಟರ್ನಲ್ಲಿ, ಆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ಈಗಾಗಲೇ ನಿಮಗೆ ಕೊಟ್ಟಂತಹ ಸರ್ಕ್ಯುಲರ್ ಪ್ರಕಾರ ಅಡ್ಮಿಷನ್ ಟೈಮ್ದಲ್ಲಿ ಸರ್ಕ್ಯುಲರ್ ಕೊಟ್ಟದ ಪ್ರಕಾರ ಅದರಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವೆಲ್ಲ ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ಸ್ ಬರ್ತಾವೆ ನಿಮಗೆ ಥರ್ಡ್ ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ನಲ್ಲಿ ಯಾವೆಲ್ಲ ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ಸ್ ಬರ್ತಾವೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ನೀವು ಥರ್ಡ್ ಸೆಮಿಸ್ಟರ್ ಎಕ್ಸಾಮ್ ಮುಗಿಸಿರಿ, ಬಟ್ 4th ಸೆಮಿಸ್ಟರ್ ಎಕ್ಸಾಮಿಗೆ ಯಾವುದು ಎಕ್ಸ್ಟ್ರಾ ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ಸ್ ನೀವು ಬರೀಬೇಕಾಗ್ತೈತೆ ಅಂತ ಹೇಳಿ ಇಲ್ಲಿ ಟೇಬಲ್ನಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಯಾರಿಗೆ ಅಂದರೆ ಅಪ್ಲಿಕೇಬಲ್. ಸೊ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಯಾರು ಅಡ್ಮಿಷನ್ ತೊಗೊಂಡ್ರೆ ಅಂದರೆ ITI ಮುಗಿಸಿ ಯಾರು ಅಡ್ಮಿಷನ್ ತೊಗೊಂಡಿರಿ ಥರ್ಡ್ ಸೆಮಿಸ್ಟರ್ಗೆ, ಸೊ ಸಬ್ಜೆಕ್ಟ್ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಟೇಬಲ್ 1 ಯಾರಿಗೆ ಅಪ್ಲಿಕೇಬಲ್ ಅಂದರೆ, ಸೊ ಯಾರು ITI ಮುಗಿಸಿ ಡಿಪ್ಲೊಮಾ ಅಡ್ಮಿಷನ್ ತೊಗೊಂಡಿರಲ್ಲ, ಯಾರಂದರೆ ಸೇಮ್ ಟ್ರೇಡ್ನಲ್ಲಿ ಅಡ್ಮಿಷನ್ ತೊಗೊಂಡವ್ರು, ಅಂದರೆ ಈಗ ಸಪೋಸ್ ಎಲೆಕ್ಟ್ರಿಷಿಯನ್ ಟ್ರೇಡ್ನಲ್ಲಿ ಮುಗಿಸಿದವರು ITI ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಕೋರ್ಸಿಗೆ ಜಾಯಿನ್ ಆದವ್ರಿಗೆ ಅವರಿಗೆ ಯಾವ ಸಬ್ಜೆಕ್ಟ್ಸ್ ಇರ್ತಾವೆ ಅಂದರೆ, ಸೊ ಸೇಮ್ ಟ್ರೇಡ್ನಲ್ಲಿ ಅಡ್ಮಿಷನ್ ತೊಗೊಂಡು ಸಪೋಸ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಟು ಎಲೆಕ್ಟ್ರಿಕಲ್, ಎಲೆಕ್ಟ್ರಿಷಿಯನ್ ಟು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಟು ಎಲೆಕ್ಟ್ರಾನಿಕ್ಸ್, ಮತ್ತು ನೀವು ಸಪೋಸ್ ITIದಲ್ಲಿ ಮೆಕ್ಯಾನಿಕಲ್ ಮಾಡಿದರೆ ಮೆಕ್ಯಾನಿಕಲ್ ಬ್ರಾಂಚ್ ತೊಗೊಂಡವ್ರಿಗೆ ಸೊ ಇದು ಈ ಟೇಬಲ್ ಅಪ್ಲಿಕೇಬಲ್ ಆಗ್ತೈತಿ. ಸೊ ಇದು ಯಾವುದಂದರೆ ಇಲ್ಲಿ ನೋಡ್ಬೋದು. ಸೊ ಓನ್ಲಿ ಯು ಶುಡ್ ರೈಟ್ ಓನ್ಲಿ ದೀಸ್ 2 ಸಬ್ಜೆಕ್ಟ್ಸ್ ಇನ್ 4th ಸೆಮಿಸ್ಟರ್. ಸೊ 4th ಸೆಮಿಸ್ಟರಲ್ಲಿ ಯಾವ ಸಬ್ಜೆಕ್ಟ್ಸ್ ನೀವು ಬರೀಬೇಕಂದ್ರೆ C20 ಸಿಲೆಬಸ್ದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಲ್ಯಾಬ್, ಇವು 2 ಸಬ್ಜೆಕ್ಟ್ ನೀವು 4th ಸೆಮಿಸ್ಟರಲ್ಲಿ ಬರೀಬೇಕಾಗ್ತದೆ. ಇದು ಯಾರಿಗೆ ಅಪ್ಲಿಕೇಬಲ್? ಓನ್ಲಿ ಫಾರ್ ದೋಸ್ ಹೂ ಹ್ಯಾವ್ ಟೇಕನ್ ದ ಸೇಮ್ ಟ್ರೇಡ್ ಇನ್ ಇಂಜಿನಿಯರಿಂಗ್ ಕೋರ್ಸ್. ಸೇಮ್ ಟ್ರೇಡ್ ಅಂದರೆ ಎಲೆಕ್ಟ್ರಿಷಿಯನ್ ಇದ್ದವರು ಎಲೆಕ್ಟ್ರಿಕಲ್ ಬ್ರಾಂಚ್ ತೊಗೊಂಡಿದ್ದು, ಮತ್ತು ಎಲೆಕ್ಟ್ರಾನಿಕ್ಸ್ ಇದ್ದವರು ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ತೊಗೊಂಡಿದ್ದು, ಮತ್ತು ಮೆಕ್ಯಾನಿಕಲ್ ಟ್ರೇಡ್ ಮಾಡಿದವರು ಮೆಕ್ಯಾನಿಕಲ್ ಸೇಮ್ ಟ್ರೇಡ್ ನಲ್ಲಿನೇ ಕೋರ್ಸ್ ಚೂಸ್ ಮಾಡಿದವ್ರಿಗೆ ಇದು ಅಪ್ಲಿಕೇಬಲ್ ಆಗ್ತೈತಿ. ನೆಕ್ಸ್ಟ್ ಟೇಬಲ್ ಏನು ಕೊಟ್ಟಿದ್ದಾರೆ ಅಂದರೆ ಕೋಷ್ಟಕ 2 ಅಂತಿದೆ ನೋಡಿರಿ. ಸೊ ಕೋಷ್ಟಕ 2 ಇದು ಇದು ಯಾರಿಗೆ ಅಪ್ಲಿಕೇಬಲ್ ಅಂದರೆ, ಸೊ ಇದು ಯಾರು ಕ್ರಾಸ್ ಬ್ರಿಡ್ಜ್ ಕೋರ್ಸ್ ಇರ್ತಲ್ಲ, ಕ್ರಾಸ್ ಬ್ರಿಡ್ಜ್ ಕೋರ್ಸ್ ಅಂದರೆ ಸಪೋಸ್ ನೀವು ಎಲೆಕ್ಟ್ರಿಷಿಯನ್ ಟ್ರೇಡ್ನಲ್ಲಿ ITI ಮುಗಿಸಿರ್ತೀರಿ, ಬಟ್ ಮೆಕ್ಯಾನಿಕಲ್ ಬ್ರಾಂಚ್ ನೀವು ಚೂಸ್ ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಎಲೆಕ್ಟ್ರಿಷಿಯನ್ ಟ್ರೇಡ್ನಲ್ಲಿ ITI ಮುಗಿಸಿ ಮೆಕ್ಯಾನಿಕಲ್ ಬ್ರಾಂಚ್ನಲ್ಲಿ ಡಿಪ್ಲೊಮಾ ಕೋರ್ಸಿಗೆ ಜಾಯ್ನ್ ಆಗಿದ್ರೆ, ಅಥವಾ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಿಗೆ ನೀವು ಜಾಯ್ನ್ ಆಗಿದ್ರೆ, ಅಥವಾ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ನಲ್ಲಿ ನೀವು ಜಾಯ್ನ್ ಆಗಿದ್ರೆ, ಸೊ ಸೇಮ್ ಟ್ರೇಡ್ ಇರಲಾರ್ದೆ ಬೇರೆ ಟ್ರೇಡ್ ನೀವು ಚೂಸ್ ಮಾಡ್ಕೊಂಡಿದ್ರೆ ಅದಕ್ಕೆ ಕ್ರಾಸ್ ಬ್ರಿಡ್ಜ್ ಕೋರ್ಸ್ ಅಂತ ನಾವು ಕರಿತೀವಿ. ಸೊ ಅವರು ಯಾವ ಸಬ್ಜೆಕ್ಟ್ಸ್ ಎಕ್ಸಾಮ್ ಬರೀಬೇಕಂದ್ರೆ, ಸೊ ಇದರ ಜೊತೆಗೆ ಇದು ಫಸ್ಟ್ ಟೇಬಲಲ್ಲಿ ತೋರಿಸಿರುವಂಥ ಸಬ್ಜೆಕ್ಟ್ಸ್ ಜೊತೆಗೆ ಅಂದರೆ 4th ಸೆಮಿಸ್ಟರ್ನಲ್ಲಿ PMS ಪ್ಲಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಸಬ್ಜೆಕ್ಟ್ ಜೊತೆಗೆ ನೀವು ಎಕ್ಸ್ಟ್ರಾ ಇನ್ನೊಂದು ಸಬ್ಜೆಕ್ಟ್ ಬರೀಬೇಕಾಗ್ತೈತಿ. ಯಾರು ಬೇರೆ ಬ್ರಾಂಚ್ ಚೂಸ್ ಮಾಡಿದವ್ರಿಗೆ ಯಾವುದಂದರೆ, ಈಗ ಸಪೋಸ್ ನೀವು ಮೆಕ್ಯಾನಿಕಲ್ ಬ್ರಾಂಚ್ ಚೂಸ್ ಮಾಡಿದರೆ ಎಲೆಕ್ಟ್ರಿಷಿಯನ್ ಟ್ರೇಡ್ದಲ್ಲಿ ITI ಮುಗಿಸಿದವರು ಮೆಕ್ಯಾನಿಕಲ್ ಬ್ರಾಂಚ್ ಚೂಸ್ ಮಾಡಿದರೆ ಅವರಿಗೆ 4th ಸೆಮಿಸ್ಟರ್ನಲ್ಲಿ ಎಕ್ಸ್ಟ್ರಾ ಇನ್ನೊಂದು ಬರಿಬೇಕಾಗ್ತೈತೆ. ಯಾವುದಂದರೆ ಮೆಕ್ಯಾನಿಕಲ್ ವರ್ಕ್ಶಾಪ್ ಪ್ರಾಕ್ಟೀಸ್ 1 ಬರಿಬೇಕಾಗ್ತೈತೆ. ಅದೇ ರೀತಿ ಸಪೋಸ್ ಬೇರೆ ಬ್ರಾಂಚ್ ಆಟೋಮೊಬೈಲ್ ಬ್ರಾಂಚ್ ಚೂಸ್ ಮಾಡಿದರೆ ಅವರಿಗೆ 4th ಸೆಮಿಸ್ಟರ್ನಲ್ಲಿ ಆಟೋಮೋಟಿವ್ ಇಂಜಿನ್ಸ್ ಸಬ್ಜೆಕ್ಟ್ದು ಎಕ್ಸಾಮ್ ಬರೀಬೇಕಾಗ್ತೈತಿ ಎಕ್ಸ್ಟ್ರಾ ಥರ್ಡ್ ಸಬ್ಜೆಕ್ಟ್. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಚೂಸ್ ಮಾಡಿದರೆ ಅಥವಾ ಬೇರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಚೂಸ್ ಮಾಡಿದರೆ 4th ಸೆಮಿಸ್ಟರ್ನಲ್ಲಿ ಮಲ್ಟಿಮೀಡಿಯಾ ಆ್ಯಂಡ್ ಅನಿಮೇಷನ್ದು ಬ್ರಾಂಚದ್ದು ಅನಿಮೇಷನ್ ಸಬ್ಜೆಕ್ಟ್ದು ಎಕ್ಸಾಮ್ ಬರೀಬೇಕಾಗ್ತೈತಿ ಎಕ್ಸ್ಟ್ರಾ. ಸೊ ಥರ್ಡ್ ಅಂದರೆ ಟೋಟಲ್ 3 ಸಬ್ಜೆಕ್ಟ್ಸ್ ನೀವು ಎಕ್ಸಾಮ್ ಬರೀಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ನೀವು ಅಡ್ಮಿಷನ್ ತೊಗೊಂಡಿದ್ರೆ 4th ಸೆಮಿಸ್ಟರ್ನಲ್ಲಿ PMS ಪ್ಲಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಜೊತೆಗೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಆ್ಯಂಡ್ ಡಿವೈಸಸ್ ಈ ಸಬ್ಜೆಕ್ಟ್ ಎಕ್ಸ್ಟ್ರಾ ನೀವು ಎಕ್ಸಾಮ್ ಬರೀಬೇಕಾಗಿದೆ. ಅದೇ ರೀತಿ ಬೇರೆ ಬ್ರಾಂಚ್ ನೋಡ್ಕೊಂಡ್ರೆ ಸಿವಿಲ್ದು ಬೇರೆ ಇದೆ, ಕೆಮಿಕಲ್ ಮತ್ತು ಪಾಲಿಮರ್ ಟೆಕ್ನಾಲಜಿ ಅದ್ರದ್ದು ಸಬ್ಜೆಕ್ಟ್ಸ್ ಬೇರೆ ಅದಾವೆ. 4th ಸೆಮಿಸ್ಟರ್ದು ಎಕ್ಸ್ಟ್ರಾ ಸಬ್ಜೆಕ್ಟ್ ನೀವು ಬರೀಬೇಕಾಗ್ತೈತಿ. ಸೊ ಇದು ಬೇರೆ ಬ್ರಾಂಚ್ ಇಂಜಿನಿಯರಿಂಗ್ ಬ್ರಾಂಚದ್ದು. ಓಕೆ, ಸೊ ಇದು ಓನ್ಲಿ ಫಾರ್ ITI ಸ್ಟೂಡೆಂಟ್ಸ್. ನೆಕ್ಸ್ಟ್ PUC ಮುಖಾಂತರ ಯಾರು ಅಡ್ಮಿಷನ್ ತೊಗೊಂಡಿರಿ, PUC ಮುಗಿಸಿ ಯಾರೆಲ್ಲ ಅಡ್ಮಿಷನ್ ತೊಗೊಂಡಿರಿ ಅವರಿಗೆ ಯಾವ ಸಬ್ಜೆಕ್ಟ್ಸ್ ಬ್ರಿಡ್ಜ್ ಕೋರ್ಸ್ ಬರ್ತೈತಿ 4th ಸೆಮಿಸ್ಟರ್ನಲ್ಲಿ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆಫ್ಟರ್ PUC
ಫಾರ್ ಆಲ್ ಟೆಕ್ನಿಕಲ್ ಡಿಪ್ಲೊಮಾ ಪ್ರೋಗ್ರಾಮ್. ಸೊ ನಿಮಗೆ ಯಾವ್ದು ಬರ್ತಂದರೆ 4th ಸೆಮಿಸ್ಟರ್ನಲ್ಲಿ ಎಕ್ಸಾಮ್ ಒಂದೇ ಒಂದು ಸಬ್ಜೆಕ್ಟ್ ಬರ್ತೈತಿ. ಅದು ಯಾವುದಂದರೆ C20 ಸಿಲೆಬಸ್ದು PMS ಸಬ್ಜೆಕ್ಟ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಸಬ್ಜೆಕ್ಟ್ದು ನೀವು ಎಕ್ಸಾಮ್ ಬರೀಬೇಕಾಗ್ತೈತಿ. ಓಕೆ, ಸೊ ನೆಕ್ಸ್ಟ್ ನಾನ್ ಇಂಜಿನಿಯರಿಂಗ್ ಕೋರ್ಸ್ದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದಂದರೆ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತಿದೆ ನೋಡಿರಿ. ಕಮರ್ಷಿಯಲ್ ಪ್ರಾಕ್ಟೀಸ್ ಅವರಿಗೆ 4th ಸೆಮಿಸ್ಟರ್ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಜಸ್ಟ್ ನೋಟ್ ಮಾಡ್ಕೊಡ್ರಿ. ಸೊ ನೆಕ್ಸ್ಟ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಅಂತಿದೆ. ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಸ್ ಯಾವುದಂದರೆ ಆ್ಯಪರಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ ಟೆಕ್ನಾಲಜಿ ಅಂತ ಬರ್ತೈತಿ. ಮತ್ತು MOM. ಸೊ ಇವಕ್ಕೆ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವೆ 4th ಸೆಮಿಸ್ಟ್ರಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ನಾನು ಇನ್ನೊಂದ್ಸಲ ನಿಮಗೆ ರಿಪೀಟ್ ಮಾಡಬೇಕಂದ್ರೆ ಫಸ್ಟ್ ಟೇಬಲ್ ಯಾರಿಗೆ ಬರ್ತದಂದರೆ ಇದು ಫಸ್ಟ್ ಟೇಬಲ್ ಕೋಷ್ಟಕ 1 ಅಂತ ಹೇಳಿ ಕೊಟ್ಟಿದ್ದಾರಲ್ಲ. ಸೊ ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಹೂ ಹ್ಯಾವ್ ಡನ್ ದ ಸೇಮ್ ಟ್ರೇಡ್ನಲ್ಲಿ, ಅದು ಎಲೆಕ್ಟ್ರಿಷಿಯನ್ ಟ್ರೇಡ್ನಲ್ಲಿ ಮುಗಿಸಿದವರು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಯಾರು ತೊಗೊತಿರಲ್ಲ ಅಡ್ಮಿಷನ್ ಡಿಪ್ಲೊಮಾದಲ್ಲಿ, ಅಂದರೆ ಸೇಮ್ ಟ್ರೇಡ್ನಲ್ಲಿನೇ ನೀವು ಇಂಜಿನಿಯರಿಂಗ್ ಕೋರ್ಸ್ ಚೂಸ್ ಮಾಡಿದರೆ, ಡಿಪ್ಲೊಮಾ ಕೋರ್ಸ್ ಚೂಸ್ ಮಾಡಿದರೆ ಅವರಿಗೆ ಇದು ಫಸ್ಟ್ ಟೇಬಲ್ ಅಪ್ಲಿಕೇಬಲ್ ಆಗ್ತೈತಿ. ಸೊ ಯು ಶುಡ್ ರೈಟ್ ಓನ್ಲಿ 2 ಸಬ್ಜೆಕ್ಟ್ಸ್. ನೆಕ್ಸ್ಟ್ ಟೇಬಲ್ ಕೋಷ್ಟಕ 2 ಯಾರಿಗೆ ಅಪ್ಲಿಕೇಬಲ್ ಅಂದರೆ ITI ಮುಗಿಸಿದವರು ಬೇರೆ ಟ್ರೇಡ್ನಲ್ಲಿ ನೀವು ಮಾಡಿದ್ದು ಒಂದು ಟ್ರೇಡ್, ಬಟ್ ಬೇರೆ ಟ್ರೇಡ್ನಲ್ಲಿ ಬೇರೆ ಇಂಜಿನಿಯರಿಂಗ್ ಕೋರ್ಸ್ ನೀವು ಚೂಸ್ ಮಾಡಿದ್ರೆ, ಅಂದರೆ ಎಲೆಕ್ಟ್ರಿಷಿಯನ್ ನೀವು ITI ಮುಗಿಸಿ ಎಲೆಕ್ಟ್ರಾನಿಕ್ಸ್ ನೀವು ಬ್ರಾಂಚ್ ಚೂಸ್ ಮಾಡಿದ್ರೆ, ಅಥವಾ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಚೂಸ್ ಮಾಡಿದ್ರೆ, ಅಥವಾ ಮೆಕ್ಯಾನಿಕಲ್ ಬ್ರಾಂಚ್ ಚೂಸ್ ಮಾಡಿದರೆ, ಬೇರೆ ಬ್ರಾಂಚ್ ಚೂಸ್ ಮಾಡಿದರೆ ಅವರು ಎಕ್ಸ್ಟ್ರಾ ಒಂದು ಸಬ್ಜೆಕ್ಟ್ ಬರಿಬೇಕಾಗ್ತೈತಿ. ಯಾವುದ್ರ ಜೊತೆಗೆ ಇದ್ರ ಜೊತೆಗೆ ಅಂದರೆ ಇವು 4th ಸೆಮಿಸ್ಟರ್ C20ದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಈ ಸಬ್ಜೆಕ್ಟ್ ಇವೆರಡರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ನೀವು ಎಕ್ಸಾಮ್ ಬರಿಬೇಕಾಗ್ತೈತಿ. ಅದು ಎಕ್ಸ್ಟ್ರಾ ಯಾವ ಸಬ್ಜೆಕ್ಟ್ ಬರ್ತದೆ ಅಂಥೇಳಿ ಈ ಟೇಬಲ್ದಲ್ಲಿ ಕೊಟ್ಟಿದ್ದಾರೆ. ಸೊ ಡಿಟೇಲ್ ಆಗಿ, ಸೊ ನೀವು ಯಾವ ಬ್ರಾಂಚಿಗೆ ನೀವು ಅಡ್ಮಿಷನ್ ತೊಗೊಂಡ್ರಲ್ಲ ಆ ಬ್ರಾಂಚ್ ರಿಲೇಟೆಡ್ 4th ಸೆಮಿಸ್ಟರ್ನಲ್ಲಿ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ನೀವು ಬರಿಬೇಕಾಗ್ತೈತಿ. ಸೊ ಟೋಟಲ್ 3 ಸಬ್ಜೆಕ್ಟ್ಸ್ ನೀವು ಬರಿಬೇಕಾಗ್ತೈತಿ. ಯಾರು ಕ್ರಾಸ್ ಬ್ರಿಡ್ಜ್ ಕೋರ್ಸ್ನವ್ರಿಗೆ, ಕ್ರಾಸ್ ಟ್ರೇಡ್ ತೊಗೊಂಡವ್ರಿಗೆ. ಓಕೆ, ನೆಕ್ಸ್ಟ್ PUC ಮುಗಿಸಿದವರು ಒಂದೇ ಒಂದು ಸಬ್ಜೆಕ್ಟ್ ಬರೀಬೇಕು ನೀವು 4th ಸೆಮಿಸ್ಟರ್ನಲ್ಲಿ. ಅದು ಆಲ್ ಟೆಕ್ನಿಕಲ್ ಡಿಪ್ಲೊಮಾ ಪ್ರೋಗ್ರಾಮ್ದವ್ರಿಗೆ ಒಂದೇ ಒಂದು ಸಬ್ಜೆಕ್ಟ್ ಐತಿ. ಬಟ್ ಬೇರೆ ನಾನ್ ಇಂಜಿನಿಯರಿಂಗ್ ಕೋರ್ಸ್ ತೊಗೊಂಡವ್ರಿಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಬರ್ತಾವೆ. ನಾನ್ ಇಂಜಿನಿಯರಿಂಗ್ ಕೋರ್ಸ್ ಯಾವ ಬರ್ತಾವೆ ಅಂದರೆ ಕಮರ್ಷಿಯಲ್ ಪ್ರಾಕ್ಟೀಸ್, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಆ್ಯಪರಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ ಟೆಕ್ನಾಲಜಿ ಮತ್ತು MOM ಅಂತ ಬರ್ತಾವಲ್ಲ, ಅವ್ರಿಗೆ ಒಂದಕ್ಕಿಂತ ಜಾಸ್ತಿ ಬರಿಬೇಕಾಗ್ತೈತಿ 4th ಸೆಮಿಸ್ಟರ್ನಲ್ಲಿ. ಅದನ್ನು ಕ್ಲಿಯರ್ಲಿ ಇಲ್ಲಿ ಟೇಬಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಟೇಬಲ್ ನಿಮಗೆ ಬಹಳ ಯೂಸ್ಫುಲ್ ಇದೆ. ಈ ಇನ್ಫಾರ್ಮೇಷನ್ ಬಹಳ ಯೂಸ್ಫುಲ್ ಇದೆ. ನಿಮ್ಮ ರೆಗ್ಯುಲರ್ ಸಬ್ಜೆಕ್ಟ್ಸ್ ಅಂದರೆ ನಿಮ್ಮ 4th ಸೆಮಿಸ್ಟರ್ನಲ್ಲಿ ರೆಗ್ಯುಲರ್ ಸಬ್ಜೆಕ್ಟ್ ಜೊತೆಗೆ ನೀವು ಎಕ್ಸ್ಟ್ರಾ ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ಸ್ ಬರಿಬೇಕಾಗ್ತೈತಿ. ಸೊ ಎಕ್ಸಾಮ್ ಫಾರ್ಮ್ದಲ್ಲಿ ಫಿಲಪ್ ಮಾಡಬೇಕು. ಮತ್ತು ಇದಕ್ಕೆ ಇಂಟರ್ನಲ್ ಟೆಸ್ಟ್ ಎಲ್ಲ ಇರ್ತಾವೆ. IA ಟೆಸ್ಟ್ ಎಲ್ಲ ನೀವು ಬರೆದು IA ಮಾರ್ಕ್ಸೂ ಕರೆಕ್ಟಾಗಿ ಮಿನಿಮಮ್ ಮಾರ್ಕ್ಸ್ ತೊಗೋಬೇಕಾಗ್ತೈತಿ, ಸ್ಕೋರ್ ಮಾಡಬೇಕಾಗ್ತೈತಿ. ಮತ್ತು ಫೈನಲ್ ಎಕ್ಸಾಮು ನೀವು ಫೇಸ್ ಮಾಡಬೇಕಾಗ್ತೈತಿ. ಎಕ್ಸ್ಟ್ರಾ ಇವು ಯಾವ ಸಬ್ಜೆಕ್ಟ್ಸ್ ಅಲ್ಲ ಅವನ್ನ ಫೈನಲ್ ಎಕ್ಸಾಮ್ ಬರಿಬೇಕಾಗ್ತೈತಿ. ಸೊ ಈಗಲೇ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ರಿ. ಇದು ಭಾಳ ಯೂಸ್ಫುಲ್ ಆಗ್ತೈತೆ ನಿಮಗೆ. ಎಕ್ಸಾಮ್ ಪ್ರಿಪ್ರೇಷನ್ಗೆ ಆಯಿತು, ಮುಂದೆ ನೆಕ್ಸ್ಟ್ ಸೆಮಿಸ್ಟ್ರಿಗೆ ಹೋಗ್ಲಿಕ್ಕೆ ಆಯಿತು, ಪ್ರತಿಯೊಂದಕ್ಕೂ ನಿಮಗೆ ಭಾಳ ಯೂಸ್ಫುಲ್ ಆಗ್ತೈತಿ. ಮತ್ತು ಈ ಮಾಹಿತಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡ್ದಾಗ್ತೈತಿ. ಓಕೆ, ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸಿಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಇದೇ ರೀತಿ ಫ್ರೀಕ್ವೆಂಟ್ಸ್ ಅಪ್ಡೇಟ್ಸಿಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು press the bell icon for immediate notification. Okay, thank you dear students.